ನಿನಗೇನು ಪ್ರಾಬ್ಲಮ್ ಆಗ್ತಿತ್ತು ಮೊದಲಿಗೆ? ಅದೆಲ್ಲ ಭಾಳ ರಿಸೆಸ್ ಬರೋದ್ರಿ, ಹೊಟ್ಟೆ ಹಸಿವು ಭಾಳ ಆಕೈತಿ. ಅವೆರಡು ಪ್ರಾಬ್ಲಮ್ ಭಾಳ ಆಕೈತಿ ಮೊದಲ. ಮತ್ತು ಅದು ಬಿಟ್ಟರೆ ಏನಾರು ತೊಂದರೆ ಇತ್ತಾ? ಅದು ಬಿಟ್ಟು ಮತ್ತೇನು ತೊಂದರೆ ಇಲ್ಲ. ಹೊಟ್ಟೆ ಹಸಿವು ಮೂತ್ರ ಭಾಳ ಆಗ್ತೈತಿ. ಓಕೆ, ಸರಿ. ನಾವು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿಂದ ನಿಮ್ಗೆ ಡಯಟ್ ಹೇಳಿದ್ವಿ. ಹೊಟ್ಟೆ ಹಸಿವು ಮತ್ತು ನಿಮಗೆ ಬಾಯಾರಿಕೆ, ಕಾಲು ಮಾಡಿ, ಬಾಯಾರಿಕೆ, ನೀರು ಜಾಸ್ತಿ ಕುಡಿತಿದ್ದೆ? ನೀರು ಜಾಸ್ತಿ ಕುಡಿತಿದ್ದೆ. ದಿವಸಕ್ಕೆ ಏನಿಲ್ಲ ಅಂದರೂ ಒಂದು 4 ಲೀಟ್ರ್ ಇಲ್ಲ 4-4.5 ಲೀಟ್ರ್ ಅಂಕರ್ ಕುಡಿತಿದ್ದೆ. ತೂಕ ಜಾಸ್ತಿ ಆಗಿತ್ತಾ ಕಮ್ಮಿ ಇತ್ತಾ? ತೂಕ ಜಾಸ್ತಿ ಆಗಿತ್ತು ಸರ್ ಅವಾಗ. ಮುಂಚಿತವಾಗಿ 66-67 ಇದ್ದೆ ಸರ್ ನಾನು. ಸರಿ, ಓಕೆ. ಈಗ ನಾವು ಚಿಕಿತ್ಸೆ ಸ್ಟಾರ್ಟ್ ಮಾಡಿದ್ವಲ್ಲ, ಸ್ಟಾರ್ಟ್ ಮಾಡಿಂದ ನಿನಗೆ ಏನೇನು ಚೇಂಜಸ್ ಅನ್ನಿಸ್ತು? ಈಗ ಲೈಕ್ ನಾವು ನಿನಗೆ ಸ್ವೀಟ್ ತಿನ್ನೋದು ಬಿಡು ಅಂತ ಹೇಳಿದ್ವಿ, ಅದನ್ನೆಲ್ಲ ಬಿಡು ಅಂತ ಹೇಳಿ ನಿನಗೊಂದು ಡಯಟ್ ಪ್ರೋಟೋಕಾಲ್ ಡಯಟ್ ಕೊಟ್ವಿ ನಾವು. ಸೊ ಆ ಡಯಟ್ ನಿನಗೆ ಹೆಂಗೆ ಅನಿಸ್ತು? ಸ್ಟಾರ್ಟಿಂಗ್ ಏನಾಯಿತು, ಆಮೇಲೆ ಏನೇನು ಉತ್ತಮ ಅನ್ನಿಸಕತ್ತೀನಿ? ಫಸ್ಟ್ ಸ್ಟಾರ್ಟಿಂಗ್ ನಾನು ಹೊಟ್ಟೆ ತುಂಬ ಊಟ ಮಾಡ್ತಿದ್ದೆ. ಈ ಕಿಟ್ ತಗೊಂಡ್ಮೇಲೆ ಸ್ವಲ್ಪ ಡಯಟ್ ಆಗಿ ಅದ್ರಾಗ ಏನೇನು ಇರ್ತೈತಿ ಅದೆಲ್ಲ ಲಿಮಿಟೆಡ್ ಆಗಿ ಊಟ ಮಾಡಾಕ್ತಿದ್ದಾರೆ. 3 ಹೊತ್ತಿತ್ತು. ಮತ್ತು ಆಮೇಲೆ ಅದ್ರ ಜೋಡಿ ಹಣ್ಣುಗಳು, ತರಕಾರಿಗಳು ತಿನ್ಕೋತ ಬಂದ್ರಿ. ಅಲ್ಲಿಗೆ ಮತ್ತೆ ನನಗೆ ಕಂಟ್ರೋಲ್ ಆಗಕ್ಕೆ ಬಂತ್ರಿ. ಅದ್ರ ಜೊತೆಗೆ ನಿಮ್ಗೆ ವಾಕಿಂಗ್ ಹೇಳಿದ್ದೆ, ವಾಕಿಂಗ್ ಮಾಡಿದ್ರಿ? ವಾಕಿಂಗ್ ಮಾಡೀನ್ರಿ. ಡೈಲಿ 2 ಕಿಲೋಮೀಟರ್ ಹೋಗ್ತಾ 2 ಕಿಲೋಮೀಟರ್ ಬರ್ತಾ 2 ಕಿಲೋಮೀಟರ್ ಡೈಲಿ, ಬೆಳಿಗ್ಗೆ ಸಾಯಂಕಾಲ 2 ಮಾಡಿ. ಅದಾದ್ಮೇಲೆ ನೀನು ಅದ್ರ ಕಿಟ್ ಏನು ಕೊಟ್ವಿ, ದಿನಕ್ಕೆ ಇಷ್ಟೇ ಥರದ್ದು ಇಷ್ಟೇ ಪ್ರಮಾಣದಾಗ ಊಟ ಮಾಡ್ಬೇಕಂತ ಹೇಳಿ, ಅದಾದ್ಮೇಲೆ ಹೆಚ್ಚಿಗೆ ತಿಂದ್ರೆ ನಿಮ್ಗೆ ತಿನ್ಬೇಕು ಅನ್ಸಿತ್ತಾ? ಇಲ್ಲ ಈಗಾದ್ರೆ ಆಗೋದಿಲ್ರಿ. ನಾನು ಮೊದಲಾದ್ರೂ 2 ಚಪಾತಿ ಏನು ತಿನ್ಕೋತ ಬಂದಿನಲ್ಲ, 2ಕ್ಕಿಂತ 2.5 ತಿಂದೆ ಅಂದ್ರೂ ಹೊಟ್ಟೆ ಸ್ವಲ್ಪ ಹಿಡ್ದಂಗೆ ಆಗ್ತಿತ್ತು. ಈಗ ಅದು ಅಷ್ಟು ಸಫಿಶಿಯಂಟ್ ಅನ್ಸುತ್ತೆ ನಿನಗೆ? ಅಷ್ಟೇ ಕರೆಕ್ಟ್ ಐತಿ. ಓಡಾಡೋದು, ಕೆಲಸ ಮಾಡೋದು ಎಲ್ಲ ಕರೆಕ್ಟ್ ಐತಿ, ಏನು ತೊಂದರೆ ಇಲ್ಲ? ಏನಿಲ್ಲ, ಏನು ವೀಕ್ನೆಸ್ ಅನ್ಸಂಗಿಲ್ಲ, ಏನಿಲ್ಲ, ಎಲ್ಲ ಆರಾಮದ. ಈಗ ತೂಕ ಎಷ್ಟಾಗೈತಿ? ಈಗ 59 ಆಗೈತ್ರಿ. ಈಗ ಆರಾಮ್ ಅನ್ಸತ್ತೆ? ಲೈಟ್ ಅನ್ಸತ್ತೆ ಬಾಡಿ? ಲೈಟ್ ಅನ್ಸತ್ರಿ, ಆರಾಮ ಐತಿ. ಮೊದ್ಲಿಗೆ ನಿದ್ದೆ ಜಾಸ್ತಿ ಬರ್ತಿತ್ತು? ಮೊದಲ ಮಧ್ಯಾಹ್ನದ ನಿದ್ದೆ ಭಾಳ ಮಾಡ್ತಿದ್ದೆ ನಾನು. ನೈಟ್ ಸ್ವಲ್ಪ ಕಡಿಮೆ, ಮಧ್ಯಾಹ್ನದ ಫುಲ್ ನಿದ್ದೆ ಮಾಡ್ತಿದ್ರೆ. ಈಗ ಮಧ್ಯಾಹ್ನದ ನಿದ್ದೆ ಮಾಡೋದಿಲ್ಲ, ನೈಟ್ ಆರಾಮಾಗಿ ಜಲ್ದಿ ಮುಕ್ಕೋತೀನಿ. ಸರಿ. ಈಗ ಈ ಟ್ರೀಟ್ಮೆಂಟ್ ನಡಿಬೇಕಾದಾಗ ನಿನ್ಗೆ ಯಾವ್ದಾದ್ರು ಅಲೋಪತಿಕ್ ಮೆಡಿಸಿನ್ಸ್ ಏನಾರ ಕೊಟ್ಟಿತ್ತ? ಅಲೋಪತಿಕ್ ಯಾವ್ದು ಇಲ್ರಿ, ಎಲ್ಲಾನು ಆಯುರ್ವೇದಿಕ್ ಗುಳಿಗೆನೇ ರೀ. ಮತ್ತೆ ಊಟದ ಡಯಟ್ ಕಂಟ್ರೋಲ್ ವಿತ್ ವಾಕ್. 3 ತಿಂಗಳಾದ ನಂತರ ಈಗ ನಿನಗೆ ಮೆಡಿಸಿನ್ಸ್ ಎಲ್ಲ ಸ್ಟಾಪ್ ಆಗ್ಯಾವ? ಯಾವ್ದು ತಗೊಳಕತ್ತಿಲ್ಲ? ಯಾವ್ದು ಇಲ್ಲ, ಎಲ್ಲವೂ ಬಿಡಿಸಿವಿ? ಎಲ್ಲ ನಾರ್ಮಲ್ ಮೊದ್ಲಿನಂಗೆ? ಮತ್ತೆ ನಾರ್ಮಲ್ ಮೊದ್ಲಿನಂಗೆ ಐತೆ. ಇವಾಗೂ ಊಟದಲ್ಲಿ ಕಂಟ್ರೋಲ್ ಇಟ್ಟಿದ್ದೀರಿ? ಈಗಾದ್ರೂ ಊಟದಲ್ಲಿ ಕಂಟ್ರೋಲ್ ಇದ್ದಾರೆ. ಅದನ್ನೇ ಮೇಂಟೈನ್ ಮಾಡತ್ತೇನ್ರಿ. ಈಗಾದ್ರೂ ನಾನು ಜಾಸ್ತಿ ಏನೋ ಉಣ್ಬೇಕನ್ನಿಸ್ತಂದ್ರೂ ಹೊಟ್ಟಿ ತಡ್ಕೊಳಂಗಿಲ್ಲ ರೀ. ಈಗ ಸ್ವಲ್ಪ ಹಿಡಿಯೋದು, ಹೊಟ್ಟಿ ಭಾರ ಆಗೋದು. ಸೊ ಈಗ ಎಷ್ಟು ತಿಂತಿದ್ರೆ ಅದು ಕರೆಕ್ಟ್ ಅನ್ಸುತ್ತೆ? ಕರೆಕ್ಟ್ ಅನ್ಸುತ್ತೆ. ಓಡಾಡ್ತೀರಿ, ನಡೀತೀರಿ, ಆಯಾಸ ಇಲ್ಲ, ಏನಿಲ್ಲ, ಎನರ್ಜಿ ಐತಿ, ಎನರ್ಜಿನ ಐತ್ರಿ. ಓಕೆ. ಈಗ ಇಷ್ಟೋ ತನಕ ನೀವು ವಿಡಿಯೋದಲ್ಲಿ ಏನು ನೋಡಿದ್ರಿ, ಇದು ಒಬ್ಬ ನಮ್ಮ ಪೇಷಂಟ್ದ ರಿವ್ಯೂಗಳು, ಅಂದರೆ ಅವನ ಒಂದು ಅನುಭವಗಳು. ಈ ಸಾಧಾರಣವಾಗಿ ಏನಾಗ್ತದೆ, ಮಧುಮೇಹ ಬಂದ ತಕ್ಷಣ ಅದು ಲೈಫ್ ಟೈಮ್ ಮೆಡಿಸಿನ್ಸ್ ತೊಗೋಬೇಕು ನಾವು, ಅದು ಕಮ್ಮಿನೇ ಆಗಂಗಿಲ್ಲ, ನಾವು ಜೀವನ ಪರ್ಯಂತ ಇದು ತೊಗೋಬೇಕು ಅಂತ ಅನ್ನೋದು ಅದು ಇತ್ತೀಚಿನ ದಿನಗಳಲ್ಲಿ ಅಲ್ಲ ಅನ್ನೋದು ಒಂದು ಪ್ರೂವ್ ಆಗಿದೆ. ಸೊ ವಿಶ್ವಸಂಸ್ಥೆ ಕೂಡ ಸಾಕಷ್ಟು ರಿಸರ್ಚ್ ಆರ್ಟಿಕಲ್ಸ್ ಕೂಡ ಬಂದಿದ್ದಾವೆ. ಆಮೇಲೆ ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಮೊದಲಿಂದನೂ ಅದರಲ್ಲಿ ಉಲ್ಲೇಖ ಇದೆ. ಸೊ ಈ ಥರ ಪ್ರಮೇಹ ಅಂದರೆ ಪ್ರಮೇಹ, ಈ ಡಯಾಬಿಟೀಸ್ ಟೈಪ್ 2 ಅನ್ನೋದಂಥದ್ದೇನಿದೆ ಕಂಪ್ಲೀಟ್ಲಿ ರಿವರ್ಸಿಬಲ್. ಆದರೆ ಏನಾಗ್ತದೆ, ಪೇಷಂಟು ವೈದ್ಯರು ಹೇಳಿದಾಗೆ ಅಥವಾ ಶಾಸ್ತ್ರದಲ್ಲಿ ಏನು ಹೇಳಿದೆ ಆ ಥರ ಫಾಲೋ ಮಾಡಲಿಕ್ಕೆ ಯೂಶ್ವಲಿ ಅವರು ಅನುಕೂಲತೆಗಳನ್ನು ತೋರಿಸ್ಕೊಳಂಗಿಲ್ಲ. ಯಾವುದೇ ಒಂದು ಕಾರಣದಿಂದ ಅದು ನಂಗೆ ಅದು ಮಾಡೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ, ನಂಗೆ ಅದು ತಿನ್ನಕ್ಕೆ ಬಿಡೋಕ್ಕಾಗಲ್ಲ, ಇದು ತಿನ್ನಕ್ಕೆ ಬಿಡೋಕ್ಕಾಗಲ್ಲ ಅಂತ ಏನೋ ಒಂದು ಎಕ್ಸ್ಕ್ಯೂಸಸ್ ಹೇಳ್ಕೊಂಡು ಅದನ್ನು ಕಂಪ್ಲೀಟಾಗಿ ಮಾಡಲ್ಲ. ಆದರೆ ಇಲ್ಲಿ ಒಂದು ಉದಾಹರಣೆ ನಮ್ಮ ಈ ಪೇಷಂಟಲ್ಲಿ ನೋಡ್ಬೋದು ನಾವು. ಕಟ್ಟುನಿಟ್ಟಾಗಿ ನಾವು ಏನು ಹೇಳಿದ್ವಿ ಸ್ಟ್ರಿಕ್ಟಾಗಿ ಅದನ್ನು ಪಾಲಿಸಿ ಅವರಿಗೆ ಒಂದು ಒಳ್ಳೆಯ ಉತ್ತಮವಾದ ಫಲಿತಾಂಶವನ್ನು ಇವತ್ತು ಪಡೆದು ಇವಾಗ ಕಂಪ್ಲೀಟ್ಲಿ ಯಾವುದೇ ಒಂದು ಔಷಧಿಗಳು, ಮಾತ್ರೆಗಳು ಇಲ್ಲದೆ ಮುಕ್ತರಾಗಿ ಅವರ ಒಂದು ಸಾಧಾರಣ ಜೀವನವನ್ನು ಖುಷಿಯಾಗಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ಏನಾಯ್ತಂದರೆ ಇವರಿಗೆ ಕಟ್ಟುನಿಟ್ಟಾದ ಆಹಾರ ಪದ್ಧತಿಗಳನ್ನು ಹೇಳಿಕೊಟ್ಟಿರ್ತೀವಿ 90 ದಿನಗಳು, 3 ತಿಂಗಳು. ಯಾಕಂದರೆ ನಮ್ಮ ಬ್ರೈನು, ನಮ್ಮ ಅಂಗಾಂಗಗಳು ಎಲ್ಲ ಲಿಂಕ್ಡ್ ಇರ್ತವೆ. ಈಗ ಕರಳು ಸೆಕೆಂಡ್ ಬ್ರೈನ್ ಅಂತ ಹೇಳ್ತೀವಿ ನಾವು. ಗಟ್ ಈಸ್ ದ ಸೆಕೆಂಡ್ ಬ್ರೈನ್ ಆಫ್ ದ ಹ್ಯೂಮನ್ ಬಾಡಿ ಅಂತ ಹೇಳ್ತೀವಿ.
ಏನೇ ರೋಗಗಳು ಉತ್ಪತ್ತಿ ಆಗಿದ್ರು ಕೂಡ ನಮ್ಮ ಕರಳು ಒಂದೇ ಜೀರ್ಣಕ್ರಿಯೆ ಆಗುವಂಥದ್ದು ಹೊಟ್ಟೆ ಆಮಾಶಯ ಅಂತೇನು ಹೇಳ್ತೀವಿ ಅಲ್ಲಿಂದಲೇ ಸ್ಟಾರ್ಟ್ ಆಗೋದು. ಸೊ ನಾವು ಯಾವ ಥರ ಆಹಾರ ಅದನ್ನು ಸೇವನೆ ಮಾಡಿ ಅದು ಯಾವ ಥರ ನಮ್ಗೆ ಪೋಷಣೆ ಮಾಡುತ್ತೆ ಅದ್ರ ಮೇಲೆ ಎಲ್ಲ ನಿರ್ಧಾರ ಆಗಿರುತ್ತೆ. ಈಗ ನಾವು ಇಂಗ್ಲೀಷಲ್ಲಿ ಅಲೋಪತಿಕ್ ಸಿಸ್ಟಮ್ಸಲ್ಲಿ ನಾವು ತಗೊಳ್ಳೋದಾದರೆ ಇನ್ಸುಲಿನ್ ರೆಸಿಸ್ಟೆನ್ಸು ಈ ಥರ ಎಲ್ಲ ಹಲವಾರು ಟರ್ಮಿನಾಲಜೀಸ್ ಬರ್ತವೆ. ನಮ್ಮ ಆಯುರ್ವೇದ ಶಾಸ್ತ್ರ ಪ್ರಕಾರ ಬೇಸಿಕ್ ಪ್ರಿನ್ಸಿಪಲ್ ಅಂದರೆ ಮೂಲಭೂತಗಳನ್ನು ನೋಡಿದ್ರೆ ನಾವು ಅದರಲ್ಲಿ ಮೇಜರಾಗಿ ಮತ್ತು ಕಫ ಮತ್ತು ಮೇದ ದೋಷದಿಂದ ಬರೋದಂತ ಹೇಳ್ತೀವಿ. ಸೊ ಮೇನ್ ಟಾರ್ಗೆಟ್ ಇಲ್ಲಿ ಏನಂತ ಹೇಳಿದರೆ ನಾವು ಜೀರ್ಣಕ್ರಿಯೆಯನ್ನು ಕರೆಕ್ಟ್ ಮಾಡಿ ಯಾವುದೇ ಒಂದು ಆಹಾರ ಈಗ ಸಿಹಿ ಪದಾರ್ಥಗಳಾಯಿತು ಹೆಚ್ಚಿನ ಗ್ಲೂಕೋಸ್ ಇರುವಂಥದ್ದು ಪದಾರ್ಥಗಳನ್ನು ನಾವು ಸೇವನೆ ಮಾಡಿದರೆ ನಮ್ಮ ಅಂಗಾಂಗಗಳು ಅದನ್ನು ಸಶಕ್ತರಾಗಿರ್ಬೇಕು, ಅದೆಲ್ಲ ಸರಿಯಾಗಿ ಜೀರ್ಣಕ್ರಿಯೆಗೊಳಿಸಿ ನಮಗೆ ಪೋಷಕಾಂಶಗಳನ್ನು ನೀಡಲಿಕ್ಕೆ ಸಶಕ್ತರಾಗಿರ್ಬೇಕು ಅಂಗಗಳು. ಸೊ ಆ ಒಂದು ಅಂಗಗಳನ್ನು ಜೀರ್ಣ ಅಂಗಗಳನ್ನು ಸಶಕ್ತರಾಗಿ ಮಾಡುವಂಥದ್ದು ಕ್ರಿಯೆನೇ ಇದೆ ಡಯಾಬಿಟಿಸ್ ರಿವರ್ಸಲ್. ಇದರಲ್ಲಿ ಹಲವಾರು ತೊಂದರೆಗಳು ಅಂದರೆ ಬೇಸಿಕಲಿ ಸ್ಟಾರ್ಟಲ್ಲಿ ನಾವೇನಾಗಿರುತ್ತೆ ನಾವೇನು ತಿಂತಾ ಇರ್ತೀವಿ ಏನು ಮಾಡ್ತಾ ಇರ್ತೀವಿ ಅದನ್ನೇ ಸರಿ ಅಂತ ಅಂದ್ಕೊಂಡಿರ್ತೀವಿ. ಆದರೆ ನಮ್ಗೆ ಗೊತ್ತಿರೋಂಗಿಲ್ಲ ಯಾವುದು ಸರಿ ಯಾವುದು ತಪ್ಪಂತ. ಅದನ್ನು ನಾವು ಗೈಡೆನ್ಸ್ ಮಾಡಲಿಕ್ಕೆ ನಾವು ಇರ್ತೇವೆ ಅಲ್ಲಿ. ಇಲ್ಲಿ ಏನಾಗುತ್ತೆ ಸ್ಟಾರ್ಟಿಂಗ್ ಒಂದು ವಾರದಲ್ಲಿ ನಮಗೆ ಬಿಡ್ಲಿಕ್ಕೆ ಸ್ವಲ್ಪ ತೊಂದರೆ ಅನಿಸ್ತದೆ, ಅದು ತಿನ್ನಬೇಡ ಇದು ತಿನ್ನಬೇಡ ಅಂತಾರೆ. ಆದರೆ ಈ ಒಂದು ನಾವು ಪೇಷಂಟಲ್ಲಿ ನಾವು ಏನು ಗಮನ ಹರಿಸಿರೋದು ಅಥವಾ ನಮಗೆ ಒಂದು ಎಲ್ಲ ಗೊತ್ತಾಗಿರೋದು ಸುಮಾರು ಪೇಷಂಟ್ಗಳು ಈ ಥರ ರಿವರ್ಸ್ ಆಗಿದ್ದಾರೆ. ನಮ್ಮ ಈ ಒಂದು ಎಕ್ಸ್ಕ್ಲೂಸಿವ್ ಪೇಷಂಟ್ ಏನಾಗಿದೆ ಅಂದರೆ ಫ್ರೆಶ್ ರೀಸೆಂಟ್ ಡಿಟೆಕ್ಟೆಡ್, ಆಮೇಲೆ ಯಾವುದೇ ಒಂದು ಅಲೋಪತಿ ಮೆಡಿಸಿನ್ಸು ತೊಗೊಂಡಿರಲಿಲ್ಲ ಇನ್ನೂ. ಸೊ ಹಾಗಾಗಿ ನಾವು ಇದನ್ನು ಅವ್ರ ಮೇಲೆ ಇದನ್ನು ಅನ್ವಯಿಸಿದ್ವಿ, ಅದು ಒಳ್ಳೆಯದಾಗಿಯೇ ಯಶಸ್ವಿಯಾಗಿದೆ. ಹಾಗೆ ಕೂಡ ಇದೇ ಥರ ಬೇರೆ ಒಂದು ಪೇಷಂಟ್ ಆಲ್ರೆಡಿ ಡಯಾಬಿಟೀಸ್ ಇದ್ದವರು ಅಲೋಪತಿಕ್ ಮೆಡಿಸಿನ್ ತೊಗೊಳ್ತಾ ಇರೋದು, ಇನ್ಸುಲಿನ್ ಕೂಡ ತೊಗೊಳ್ತಾ ಇರೋರನ್ನ ಇನ್ಸುಲಿನ್ನ 4 ಯೂನಿಟ್ಗೆ ರೆಡ್ಯೂಸ್ ಮಾಡಿದ್ದೀವಿ, ಅಲೋಪತಿಕ್ ಮೆಡಿಸಿನ್ಸ್ಗಳದ್ದು ಡೋಸ್ ಕಡಿಮೆ ಮಾಡಿದ್ದೀವಿ, ಅವರು ಒಂದು ಒಳ್ಳೆಯ ಜೀವನವನ್ನು ನಡೆಸ್ತಾ ಇದ್ದಾರೆ. ಸೊ ಇದೇ ರೀತಿಯಾಗಿ ನಾವು ಎಲ್ಲ ತರಹದ ಡಯಾಬಿಟೀಸ್ ಇರುವಂಥ ಪೇಷಂಟ್ಗಳನ್ನು ಈ ಒಂದು ರಿವರ್ಸಲ್ ಪ್ರೋಗ್ರಾಮ್ ಮುಖಾಂತರ ಅವರಿಗೆ ಚಿಕಿತ್ಸೆ ಅನ್ನು ನೀಡ್ತಾ ಇದ್ದೇವೆ. ಕಾರಣ ನೀವು ಅದನ್ನು ಫಲಾನುಭವಿಗಳಾಗ್ಬೋದು, ನೀವು ಕೂಡ ಅದರ ಉಪಯೋಗ ತೊಗೊಳ್ರಿ, ಸರಿಯಾದ ಮಾಹಿತಿ ತೊಗೊಳ್ಬೇಕು. ಏನಾಗುತ್ತೆ ಇವಾಗ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ಸ್ ಇರುತ್ತೆ ಪೇಷಂಟ್ ಹತ್ರ, ಅದು ತಿನ್ನಬೇಕು ಇದು ತಿನ್ನಬೇಕು, ಇದು ತಿಂದರೆ ಹೋಗುತ್ತೆ ಅದು ತಿಂದರೆ ಹೋಗುತ್ತೆ, ಅದು ಕಾಮನ್ನಾಗಿ ಹೇಳ್ತಕ್ಕಂಥ ಎಲ್ಲ ಮಾಹಿತಿಗಳವೆಲ್ಲ. ಇಲ್ಲಿ ಪೇಷಂಟ್ ಇಂಪಾರ್ಟೆಂಟ್. ಈ ಪೇಷಂಟಿಗೆ ನಾವು ಇವರಿಗೆ ಖಾಲಿ ಡಯಟ್ ಮಾತ್ರ ಮತ್ತು ಕೆಲವು ಆಯುರ್ವೇದ ಔಷಧಿಗಳಲ್ಲಿ ಅವನಿಗೆ 2-3 ಸತಿ ಶುಗರ್ ಲೆವೆಲ್ಸ್ ಕೂಡ ಒಂದು ನಾರ್ಮಲ್ಗಿಂತನೂ ಕಮ್ಮಿ ಪ್ರಮಾಣದಲ್ಲಿ ಬಂದಿತ್ತು. ಸೊ ಆಗ ನಾವು ಡೋಸ್ನ ನಾವು ಮತ್ತೆ ಕಮ್ಮಿ ಮಾಡಿ ಅವರಿಗೆ ಒಂದು ನಿಯಂತ್ರಣದಲ್ಲಿ ಇಡಲಿಕ್ಕೆ ಸಲಹೆಗಳನ್ನು ಕೊಟ್ವಿ. ಸೊ ಒಂದು ವೈದ್ಯರ ಮುಖಾಂತರನೇ ಬೇಕಾಗ್ತದೆ, ಮನೆ ಮದ್ದು ಮಾಡಬಾರ್ದಂತಲ್ಲ, ಆದರೆ ಈ ಥರ ಕಾಯಿಲೆಗಳಲ್ಲೆಲ್ಲ ನಾವು ಒಂದು ವೈದ್ಯರ ಸಲಹೆ ಇಟ್ಕೊಂಡೇ ಮುಂದುವರಿಬೇಕು. ಹಾಗಾಗಿ ನೀವೇನು ಮಾಡಬೇಕು, ನಿಮಗೆ ಸಿಕ್ಕಾಪಟ್ಟೆ ಇನ್ಫಾರ್ಮೇಷನ್ ಇರುತ್ತೆ, ನೀವು ಮನೆಯಲ್ಲಿ ಟ್ರೈ ಮಾಡ್ತಾ ಇರ್ತೀರಿ ಎಲ್ಲನೂ, ಆದರೂ ಆಗ್ತಾ ಇರೋಂಗಿಲ್ಲ. ಅಂಥ ಟೈಮಲ್ಲಿ ನಮ್ಮ ಈ ಒಂದು ಡಯಾಬಿಟೀಸ್ ರಿವರ್ಸಲ್ ಪ್ರೋಗ್ರಾಮ್ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಗೆ ನಮ್ಮನ್ನು ಸಂಪರ್ಕಿಸಿರಿ. ನಮ್ಮದು ತುಳಸಿ ಹಾಸ್ಪಿಟಲ್ ಬಂದು ನಮ್ಮನ್ನು ಭೇಟಿಯಾಗಿ ನಿಮ್ಮ ಹಿಂದಿನ ಪ್ರೀವಿಯಸ್ ಅಂದರೆ ಹಿಂದಿನ ಹಿಸ್ಟ್ರಿ ಎಲ್ಲ ಇರುತ್ತೆ, ಎಷ್ಟು ದಿನದಿಂದಿರೋದು ಅಥವಾ ಫ್ರೆಶ್ ಆಗಿ ಬಂದಿರೋದಿರಲಿ, ಹಿಂದಿನದ್ದಿರಲಿ, ಬರೀ ಮೆಡಿಸಿನ್ನು ಇನ್ಸುಲಿನ್ನು ಯಾವುದೇ ಒಂದು ಔಷಧಿ ಇದರಲ್ಲಿ ರೂಟೀನಲ್ಲಿದ್ದರೂ ಕೂಡ ನಾವು ಅದನ್ನು ನಿಮಗೆ ಸರಿಯಾದ ಮಾಹಿತಿ ಕೊಟ್ಟು ಅದನ್ನು ಒಂದು 90 ದಿನಗಳಲ್ಲಿ ನಿಮ್ಮ ಒಂದು ಪ್ರಕೃತಿ ಅನುಗುಣವಾಗಿ ಅದನ್ನು ನಾವು ಚಿಕಿತ್ಸೆ ಕೊಟ್ಟು ಯಶಸ್ವಿ ಮಾಡೋಣ ಅಂತ ಆ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದ್ದೀವಿ. ನೀವು ಇದರದ್ದು ಉಪಯೋಗ ತಗೊಳ್ರಿ, ಒಳ್ಳೆಯದಾಗಲಿ. ಸ್ನೇಹಿತರೆ, ಇನ್ನೂ ನೀವು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಹಿಂದೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ಹೊಸ ಇದೇ ರೀತಿಯಾದ ಆರೋಗ್ಯದ ಸಲಹೆಗಳು ಮತ್ತು ನಮ್ಮ ಪೇಷಂಟ್ದ ಸಕ್ಸಸ್ ಸ್ಟೋರೀಸ್ ವಿಡಿಯೋಸು ನಿಮಗೆ ಮಾಹಿತಿಗೆ ಹಂಚ್ಕೊಳ್ತಾ ಇರ್ತೀವಿ. ಇದಲ್ಲದೇ ಬೇರೆ ಚಿಕ್ಕ ಆರೋಗ್ಯ ಮಾಹಿತಿಗಳನ್ನು ಉಚಿತವಾಗಿ ನಾವು ನಮ್ಮ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಇರ್ತೀವಿ. ಅದರ ನೋಟಿಫಿಕೇಷನ್ ನಿಮ್ಗೆ ಸಿಗಬೇಕು, ಇಮ್ಮಿಡಿಯೇಟಾಗಿ ನಿಮ್ಗೆ ಅದ್ರ ಬಗ್ಗೆ ಮಾಹಿತಿ ತಿಳ್ಕೋಬೇಕು ಅಂದರೆ ಹಿಂದೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಇತರರಿಗೆ ಕೂಡ ಶೇರ್ ಮಾಡಿ ಈ ವಿಡಿಯೋಗಳನ್ನು. ಯಾಕೆಂದರೆ ನಮ್ಮ ಈ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಣೆ ಮಾಡಬೇಕು ಅಂತೇಳಿದರೆ ಒಬ್ಬರಿಂದ ಇದು ಸಾಧ್ಯ ಆಗಲ್ಲ. ಇದು ಎಲ್ಲರೂ ಕೈ ಜೋಡಿಸಿದರೆ ಮಾತ್ರ ನಾವು ಸಶಕ್ತರಾಗ್ಬೋದು ಈ ಒಂದು ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸಬೇಕಾದ್ರೆ. ಹಾಗಾಗಿ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ ಮತ್ತು ಹೆಚ್ಚಿನ ಮಾಹಿತಿಯ ಲಿಂಕ್ಗಳನ್ನು ಅದರಲ್ಲಿ ಕೊಟ್ಟಿರ್ತೀವಿ.
ಅದನ್ನು ಕೂಡ ನೀವು ಇನ್ನೊಬ್ಬರಿಗೆ ಹಂಚ್ಕೊಂಡು ಇದನ್ನು ಒಂದು ಎಲ್ಲರೂ ಸೇರಿ ಒಟ್ಟುಗೂಡಿ ನಮ್ಮ ಆರೋಗ್ಯ ವ್ಯವಸ್ಥೆಯನ್ನು ಸುಧಾರಿಸೋಣ. ಧನ್ಯವಾದಗಳು.